ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವೀರೇಶ್ ಗೌಡ. ಇಂದು ನಾನು ಈ SSC GD ಅಪ್ಲಿಕೇಶನನ್ನು ಪಾರ್ಟ್ 2 ವೀಡಿಯೋನ ಮಾಡ್ತಾಯಿದ್ದೀನಿ. ಅಂದರೆ ನಾನು ಪಾರ್ಟ್ 1 ವೀಡಿಯೋದಲ್ಲಿ ಯಾವ ಥರ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತಾ ಹೋಗಿದ್ದೆ. ಆ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸನ್ನು ಯಾವ ಥರ ಎಂಟ್ರಿ ಮಾಡ್ಕೊಳ್ಳೋದು, ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂಥೇಳಿ ಎಲ್ಲ ಪೂರ್ತಿಯಾಗಿ ವೀಡಿಯೋವನ್ನು ಮಾಡಿದ್ದೆ. ಈ ಎರಡನೇ ಪಾರ್ಟ್ 2 ವೀಡಿಯೋ ಮಾಡೋದ ಕಾರಣ ಏನಪ್ಪ ಅಂದರೆ ಸ್ವಲ್ಪ ವೀಡಿಯೋ ಲೆಂತಿ ಆಯಿತು. ಅದಕ್ಕೋಸ್ಕರ ನಾನು ಇನ್ನೊಂದು ವೀಡಿಯೋ ಇರಲಿ ಅಂಥೇಳಿ ಪಾರ್ಟ್ 2 ವೀಡಿಯೋನ ಮಾಡಿದ್ದೆ. ಇಲ್ಲಿ ಇನ್ನೂ ಯಾರು ನಮ್ಮ ಪಾರ್ಟ್ 1 ವೀಡಿಯೋವನ್ನು ನೋಡಿಲ್ವೋ ಅವರು ನಮ್ಮ ಪಾರ್ಟ್ 1 ವೀಡಿಯೋ ಅಥವಾ SSC GD ಅಪ್ಲಿಕೇಶನ್ ಪಾರ್ಟ್ 1 ವೀಡಿಯೋನ ಯಾರನ್ನು ನೋಡಿಲ್ವೋ ಅವರು ಈ ಕೆಳಗಡೆ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಇಟ್ಟಿರ್ತೀನಿ. ಅವರು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ವೀಡಿಯೋವನ್ನು ನೋಡಿಕೊಂಡು ಬನ್ನಿ. ನಾನು ಇಲ್ಲಿ ಇದನ್ನೆಲ್ಲ ಯಾವ ಥರ ಅಪ್ಲೈ ಮಾಡೋಂತೇಳಿ ಪಾರ್ಟ್ 1 ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗಿದ್ದೆ. ಎಲ್ಲಾದ ನಂತರ ಮತ್ತು ಲೈವ್ ಆಗಿ ಫೋಟೋವನ್ನು ಮತ್ತು ಸಿಗ್ನೇಚರ್ನ ಯಾವ ಥರ ಅಪ್ಲೋಡ್ ಮಾಡೋದಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳಿದ್ದೆ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಒಂದು QR ಕೋಡ್ ಸ್ಕ್ಯಾನರ್ ಕಾಣಿಸ್ತಾ ಇದೆಯಲ್ಲ, ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಒಂದು ಮೈ SSC ಅಂತೇಳಿ ಆ್ಯಪ್ ಬರುತ್ತೆ. ಆ ಆ್ಯಪನ್ನು ಡೌನ್ ಮಾಡಿಕೊಂಡು ನಾನು ಲೈವ್ ಆಗಿ ಫೋಟೋನ ಯಾವ ಥರ ಅಪ್ಲೋಡ್ ಮಾಡೋದಂತೇಳಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ವೋ ಅವರು ತಕ್ಷಣ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಲೈವ್ ಆಗಿ ನೋಟಿಫಿಕೇಷನ್ ಸಿಗ್ತಾ ಹೋಗ್ತವೆ. ಬನ್ನಿ, ನಾನೀಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಮೈ SSC ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ. ಮೈ SSC ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಒಂದು ಆ್ಯಪ್ ಓಪನ್ ಆಗುತ್ತೆ. ಮೈ SSC ಅಂತೇಳಿ ಸಿಂಬಲ್ ಕಾಣಿಸುತ್ತಲ್ಲ, ಇದೆ ಮೈ SSC ಅಂತೇಳಿ. ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಇಲ್ಲಿ ನಾವು ಲೈವ್ ಆಗಿ ಫೋಟೋವನ್ನು ಅಪ್ಲೋಡ್ ಮಾಡ್ಬೋದು. ಅದು ಕಾರಣ ನಾವಿಲ್ಲಿ ಒಂದು ಆ್ಯಪನ್ನು ಡೌನ್ ಮಾಡ್ಕೊಳ್ಳೋಣ. ಇದು ಕೇವಲ 3 MB ಇದೆ. ಇಲ್ಲಿಗೆ ನಂದು ಮೈ SSC ಆ್ಯಪ್ ಡೌನ್ಲೋಡ್ ಆಗ್ತಾ ಬಂತು. ಆದ ನಂತರ ನಾನು ಓಪನ್ ಮಾಡಿ ನಿಮಗೆ ಲೈವ್ ಆಗಿ ಫೋಟೋವನ್ನು ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ ಇನ್ಸ್ಟಾಲ್ ಆಗೋದಕ್ಕೆ. ಈಗ ಇಲ್ಲಿ ವಿಡಿಯೋ ಇನ್ಸ್ಟಾಲ್ ಆಯಿತು. ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿದ ನಂತರ ಇಲ್ಲಿ ಯೂಸರ್ ನೇಮ್ ಆರ್ ಪಾಸ್ವರ್ಡ್ ಅಂತ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಅಂದರೆ ಇಲ್ಲಿ ನೀವು ಲಾಗಿನ್ ಆಗಬೇಕಾದ್ರೆ, ಅಕೌಂಟ್ ಲಾಗಿನ್ ಆಗಬೇಕಾದ್ರೆ ನಂಬರ್ ಹಾಕಿದ್ರಲ್ಲ, ಆ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನ ಎಂಟ್ರಿ ಮಾಡ್ಕೊಳ್ಬೇಕು. ಇಲ್ಲಿ ಮಾಡಿದ ನಂತರ ಇಲ್ಲಿ ಕೆಳಗಡೆ ಕ್ಯಾಪ್ಚಾ ID ಕಾಣುತ್ತೆ. ಎಂಟರ್ ದ ಕ್ಯಾರೆಕ್ಟರ್ಸ್ UC ಅಂತೇಳಿ, ಅಂದರೆ ನಿಮ್ಗೆ ಕಾಣಿಸ್ತಕ್ಕಂಥ ಆ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಅದ ನಂತರ ಲಾಗಿನ್ ಮೇಲೆ ಮಾಡ್ಕೊಳ್ಳಿ. ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಆಕ್ಸೆಪ್ಟ್ ಆ್ಯಂಡ್ ರಿಜೆಕ್ಟ್ ಅಂತ ಕೇಳ್ತಾ, ಅಂದರೆ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ನಂತರ ಲಾಗಿನ್ ಆದ ಇಲ್ಲಿ ನೀವು ಮಾಡಿದ್ರಲ್ಲ ಆ ತೋರಿಸ್ತಾ ಹೋಗುತ್ತೆ. ನಂತರ ನೀವು ಅಲ್ಲಿ ಕಾಸ್ಟ್ ಅಂತ ಕಾಣಿಸ್ತಲ್ಲ, ಅದ್ರ ಮೇಲೆ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋಟೋನ ಅಪ್ಲೋಡ್ ಮಾಡೋದಕ್ಕೆ ತೋರಿಸುತ್ತೆ. ಯಾವ ಥರ ಸೆಲ್ಫಿ ತಗೊಳ್ಬೇಕಂತ ಲೈವ್ ಫೋಟೋ ಅದು ನೋಡಿಕೊಂಡು ಮತ್ತು ಅಲ್ಲಿ ಕೆಳಗಡೆ ಕ್ಯಾಮ್ರಾ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಆಕ್ಸೆಪ್ಟ್ ಅಂತ ಕೇಳಿಸುತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ತಗೊಳ್ಳಿ. ಇಲ್ಲಿ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಮ್ರಾ ಓಪನ್ ಆದ ನಂತರ ಇಲ್ಲಿ ನೀವು ಒಂದು ಲೈವ್ ಫೋಟೋನ ತಗೊಳ್ಬೇಕಾಗತ್ತೆ. ತಗೊಂಡ ನಂತರ ಇಲ್ಲಿ ಗ್ರೀನ್ ಕಲರಲ್ಲಿ ಫೋಟೋ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಕಾಣಿಸುತ್ತಲ್ಲ, ಅದ ನಂತರ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ರಿಟರ್ನ್ ಕೇಳುತ್ತೆ. ಓಕೆ, ರಿಟರ್ನ್ ಅಂತ ಕೊಟ್ಟು, ಅಂದರೆ ನೀವು ಇಲ್ಲಿ ಲೈವ್ ಫೋಟೋ ತಗೊಂಡಂಥ ಲೈವ್ ಫೋಟೋ ನಿಮ್ಮ ಅಲ್ಲಿ ಅಪ್ಲೈ ಮಾಡಿದ್ರಲ್ಲ ಪಾರ್ಟ್ 1 ವೀಡಿಯೋದಲ್ಲಿ, ಅದು ಅಲ್ಲಿಗೆ ನಿಮ್ಮ ಫೋಟೋ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಅದನ್ನು ಇಲ್ಲಿ ಈಗ ಫೋಟೋ ಯಾವ ಥರ ಅಪ್ಲೋಡ್ ಆಗಿದೆ ಮತ್ತು ಸಿಗ್ನೇಚರ್ ಯಾವ ಥರ ಅಪ್ಲೋಡ್ ಮಾಡ್ಬೇಕಂತೇಳಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಮೊಬೈಲಲ್ಲಿ ನಾವು ಅಪ್ಲೈ ಮಾಡಿದ್ವಲ್ಲ ಅಪ್ಲಿಕೇಶನ್ ಫಾರ್ಮನ್ನು ಇಲ್ಲಿ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಓಪನ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಇಲ್ಲಿ ಮತ್ತೆ ಪುನಃ ಸ್ವಲ್ಪ ಬ್ಯಾಕ್ ಹೋಗಿದ್ದಂಗಿದೆ, ಅಂದರೆ ಇಲ್ಲಿ ಪುನಃ ಲಾಗಿನ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನಾವು ಅಪ್ಲೈ ಮಾಡಿರೋದು ಯಾವುದು ಏನಾಗಿರಲ್ಲ, ಎಲ್ಲ ಕರೆಕ್ಟಾಗಿರುತ್ತೆ. ಇಲ್ಲಿ ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ನಮ್ಮ ಯೂಸರ್ ID ಮತ್ತು ಪಾಸ್ವರ್ಡನ್ನು ಅದೇ ಥರ ಯಾವ ಥರ ಫಸ್ಟಿಗೆ ಲಾಗಿನ್ ಮಾಡ್ಕೊಂಡಿದ್ದು ಅದೇ ಥರ ಲಾಗಿನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಕಾಣಿಸುತ್ತಲ್ಲ, ಆ ಕ್ಯಾಪ್ಚಾ ID ಕೂಡ ಎಂಟ್ರಿ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ನಂತರ ನಾವು ಎಲ್ಲಿಗೆ ಸ್ಟಾಪ್ ಮಾಡಿದ್ವು ಅಥವಾ ಎಲ್ಲಿಗೆ ನಮ್ಮ ಲೈವ್ ಫೋಟೋ ಕೇಳುತ್ತೋ ಅಲ್ಲಿಗೆ
ಕರ್ಕೊಂಡು ಹೋಗುತ್ತೆ. ಒಂದು ಬಾರಿ ಎಲ್ಲ ನೋಡ್ಕೊಳ್ಳಿ. ಕ್ಯಾಪ್ಚರ್ ಎಂಟ್ರಿ ಮಾಡಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಮೊದಲಿನ ಥರ ಹೋಮ್ ಪೇಜ್ ಓಪನ್ ಆಯಿತು. ನಂತರ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ಆಲ್ರೆಡಿ ನೀವು ಅಪ್ಲೈ ಮಾಡಿದ್ರೆ ಮೈ ಅಪ್ನಲ್ಲಿ ನಿಮ್ಮ ಇದೆ ಅಂತ ತೋರಿಸುತ್ತೆ. ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಂಟಿನ್ಯೂ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಅಪ್ಲೈ ಮಾಡಿರ್ತಕ್ಕಂಥ ಡೀಟೇಲ್ಸು ಮತ್ತೆ ಪುನಃ ಓಪನ್ ಆಗುತ್ತೆ. ಎಲ್ಲ ಆಲ್ರೆಡಿ ಅಪ್ಲೈ ಮಾಡಿದ್ದೇ ಇರುತ್ತೆ. ಸುಮ್ಮನೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಎಲ್ಲ ಒಂದ್ಸರಿ ರಿಟರ್ನ್ ಸೇವ್ ಆಗ್ತಾ ಹೋಗುತ್ತೆ. ಅದಾದ ನಂತರ ಸುಮ್ಮನೆ ನೆಕ್ಸ್ಟ್ ಮೇಲೆ ನೆಕ್ಸ್ಟ್ ಅಂತೇಳಿ ಎಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತ ಹೋಗಿ. ಅಂದರೆ ನೀವು ಇಲ್ಲೇನು ಅಪ್ಲೈ ಅಥವಾ ಎಂಟ್ರಿ ಮಾಡೋದು ಬೇಕಾಗಿರಲ್ಲ. ಸುಮ್ಮನೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಎಲ್ಲ ಕ್ಲಿಕ್ ಮಾಡ್ಕೊತ ಹೋಗ್ತಾ ಇರಬೇಕಾಗುತ್ತೆ. ಸ್ವಲ್ಪ ಎಲ್ಲ ನೋಡಿಕೊಂಡು ಇನ್ನೊಂದು ಬರಿಬೇಕಾದ್ರೆ ನೋಡ್ಕೊಂಡು ಮಾಡ್ಕೊಳ್ಳಿ. ಎಲ್ಲ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತ ಹೋಗಿ ಪದೇ ಕೇಳ್ತಾ ಹೋಗುತ್ತೆ. ಅಲ್ಲಿ ಎಲ್ಲ ಅದು ಕರೆಕ್ಟಾಗಿರುತ್ತೆ ನಾವು ಮಾಡಿದ್ದು. ಇಲ್ಲಿ ತನಕ ನಾವು ಪಾರ್ಟ್ 1 ವೀಡಿಯೋದಲ್ಲಿ ನೋಡ್ತಾ ಹೋಗಿದ್ವಿ. ಈಗ ಇಲ್ಲಿಂದ ಪಾರ್ಟ್ 2 ವೀಡಿಯೋ ಸ್ಟಾರ್ಟು. ಇಲ್ಲಿ ನಾನು ಅಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ದಲ್ಲ, ಆ ಫೋಟೋ ಇಲ್ಲಿ ಕಾಣಿಸ್ತಾ ಇದೆ. ಲೈವ್ ಫೋಟೋ ಬಂದ ನಂತರ ಇಲ್ಲಿ ಲೈವ್ ಫೋಟೋ ಅಪ್ಲೋಡ್ ಆಗಿದೆ. ನಂತರ ಇಲ್ಲಿ ಕೆಳಗಡೆ ಸಿಗ್ನೇಚರ್ ಯಾವ ಥರ ಇರಬೇಕಂತೇಳಿ ತೋರಿಸುತ್ತಾ ಹೋಗುತ್ತೆ. ಅಂದರೆ ಅದು 10ರಿಂದ 20 KB ಒಳಗಡೆ ಇರಬೇಕು ಮತ್ತು 6 ಸೆಂಟಿಮೀಟರ್ ಅಥವಾ 6 ಸೆಂಟಿಮೀಟರ್ ಉಡಿತಿರ್ಬೇಕಂದ್ರೆ ಆಗಲೇ ಇರಬೇಕು. 2 ಸೆಂಟಿಮೀಟರ್ ಹೈಟ್ ಇರಬೇಕು ಅಂದರೆ ತೋರಿಸ್ತಾ ಹೋಗುತ್ತೆ. ಅದನ್ನು ಯಾವ ಥರ ನಾನು ಆ ಸಿಗ್ನೇಚರ್ನ ಕ್ರ್ಯಾಪ್ ಮಾಡ್ಕೊಳ್ಬೇಕಂದ್ರೆ ಕಟ್ ಮಾಡ್ಕೊಳ್ಬೇಕಂತೇಳಿ ತೋರಿಸ್ತಾ ಹೋಗ್ತೀನಿ. ನೀವು ಮೊಬೈಲಲ್ಲಿ ಒಂದು ಗೂಗಲ್ ಅಕೌಂಟ್ ಅಥವಾ ಗೂಗಲನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಓಪನ್ ಮಾಡಿಕೊಂಡು ಅಲ್ಲಿ ನಾನು ಇಮೇಜನ್ನು ಯಾವ ಥರ ಕ್ರ್ಯಾಪ್ ಮಾಡಂತೇಳಿ ತೋರಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನೋಡಿ, ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಇಲ್ಲಿ ಸ್ವಲ್ಪ ಪ್ರೊಸೆಸ್ ಭಾಳ ಇದೆ. ಅದಕ್ಕೋಸ್ಕರ ನಾನು ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋ ಇದ್ದೀನಿ. ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಾನು ಈಗ ಗೂಗಲನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗೂಗಲ್ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಇಮೇಜ್ ರೀಸೈಜ್ CM ಅಂತ ಕ್ಲಿಕ್ ಮಾಡಿ. ಅಂದರೆ ಇಮೇಜ್ ಸೆಂಟಿಮೀಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ಲಿಂಕ್ ನಿಮಗೆ ಸಿಕ್ಕಲಿಲ್ಲ ಅಂದರೆ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಲಿಂಕ್ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಬೇಕಾದ್ರೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಇಮೇಜನ್ನು ನೀವು ಕ್ರ್ಯಾಪ್ ಮಾಡ್ಕೊಳ್ಳಿ, ಅಂದರೆ ರೀಸೈಜ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಸೆಲೆಕ್ಟ್ ಫೈಲ್ಸ್ ಅಂತ ಕೇಳುತ್ತಲ್ಲ, ಅಲ್ಲಿ ನಿಮ್ಮ ಸಿಗ್ನೇಚರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಒಂದು ಸಿಗ್ನೇಚರ್ ಯಾವ ಥರ ಇದೆ ಚೆನ್ನಾಗಿ ನೋಡಿಕೊಂಡು ಇಲ್ಲಿ ಆ ಸಿಗ್ನೇಚರ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ, ನಾನು ಸಿಗ್ನೇಚರ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸಿಗ್ನೇಚರ್ನ ಸೆಲೆಕ್ಟ್ ಮಾಡೋದಾಯಿತು. ಇಲ್ಲಿ ಕೇಳುತ್ತೆ ಕೆಳಗಡೆ ನಿಮಗೆ ಎಷ್ಟು KB ಬೇಕು, ಎಷ್ಟು ಸೆಂಟಿಮೀಟರ್ ಬೇಕು, ಎಷ್ಟು KB ಒಳಗಡೆ ಇರಬೇಕು ನಿಮ್ಮ ಇದು ಒಂದು ಸಿಗ್ನೇಚರ್ ಅಂತೇಳಿ ಕೇಳ್ತಾ ಹೋಗುತ್ತೆ. ಇಲ್ಲಿ ನಾನು 6 ಸೆಂಟಿಮೀಟ್ರ್ ಹಾಕ್ತೀನಿ. ಇಲ್ಲಿ ಪಕ್ಕದಲ್ಲಿ 2 ಸೆಂಟಿಮೀಟ್ರ್ ಹಾಕ್ತೀನಿ ಹೈಟು. ಇಲ್ಲಿ ಕೇಳುತ್ತೆ ಇಂಚ್ ಬೇಕಾ ಸೆಂಟಿಮೀಟ್ರ್ ಬೇಕಾ ಯಾವ್ದು ಬೇಕಂತ ಕೇಳುತ್ತೆ. ನಾನು ಇಲ್ಲಿ ಸೆಂಟಿಮೀಟ್ರ್ ಅಂತೇಳಿ ಆಯ್ಕೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಫೈಲ್ ಸೈಜ್ ಅಂತ ಕೇಳುತ್ತೆ. ಅಂದರೆ ನಿಮ್ಮ ಫೈಲ್ ಎಷ್ಟು ಸೈಜ್ ಇರಬೇಕಂತ ಕೇಳ್ತಾ ಹೋಗುತ್ತೆ. 20 KB ಒಳಗಡೆ ಇರಬೇಕಾದ್ರಿಂದ ನಾನು ಇಲ್ಲಿ 18 KB ಅಂತ ಕೊಡ್ತಾ ಹೋಗ್ತೀನಿ. ಸಾಕು, 18 KB ಅಂತ ಕೊಟ್ಟರೆ ನಡೆಯುತ್ತೆ. ಅಂದರೆ ಇಲ್ಲಿ ಕೆಳಗಡೆ DPI ಅಂತ ಕೇಳುತ್ತೆ. ಅಂದರೆ ಅಲ್ಲಿ 300 DPI ಇರಬೇಕಂತ ಹೇಳುತ್ತೆ. ಅದರಿಂದ ನಾನು ಇಲ್ಲಿ 298 ಅಥವಾ ಇನ್ನು 290 DPI ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದಾದ ನಂತರ ಇಲ್ಲಿ ಮೇಲ್ಗಡೆ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಕಾಣಿಸೋದಿಲ್ಲ, ಅದನ್ನು ಕ್ಲಿಕ್ ಮಾಡ್ಕೋಬೇಡಿ. ಇಲ್ಲಿ ಮೇಲ್ಗಡೆ ನೆಕ್ಸ್ಟ್ ಡೌನ್ಲೋಡ್ ಅಂತ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಸಿಗ್ನೇಚರು ಅದು ಏನು ಕೇಳಿದ್ರು ಆ ಸಿಗ್ನೇಚರು ಕಂಪ್ಲೀಟಾಗಿ ಡೌನ್ಲೋಡ್ ಆಗ್ತಾ ಹೋಗುತ್ತೆ. ಈ ಡೌನ್ಲೋಡ್ ಆದ ನಂತರ ನೀವು ಅಪ್ಲೈ ಮಾಡಿದ್ರಲ್ಲ ಅಲ್ಲಿಗೆ ಹೋಗಿ ಪುನಃ ಅಲ್ಲಿಗೆ ಹೋದ ನಂತರ ನೀವು ಆ ಸಿಗ್ನೇಚರ್ನ ನೋಡ್ಕೊಳ್ಬೋದು ಅಥವಾ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಸಿಗ್ನೇಚರ್ ಎಲ್ಲ ರೀಸೈಜ್ ಆಗಿದೆ. ಇಲ್ಲಿ ರೀಸೈಜ್ ಆದಮೇಲೆ ಅಲ್ಲಿ ಆ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಓಪನ್ ಮಾಡ್ಕೊಳ್ತೀನಿ. ಇಲ್ಲಿ ಕೇಳಿಸ್ತಲ್ಲ ಕ್ಲಿಕ್ ಇಟ್ಟು ಅಪ್ಲೋಡ್ ಅಂತೇಳಿ ಒಂದ್ಸಲ ನೋಡ್ಕೊಂಬಿಡಿಲ್ಲ. ನಾನು ಇಲ್ಲಿ ಈಗ ಅಪ್ಲೋಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನೀಗ ಈ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಳಗಡೆ ತೋರಿಸುತ್ತೆ ಸಿಗ್ನೇಚರ್ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತೇಳಿ. ಇಲ್ಲಿ ನಮ್ಮ ಸ್ವಲ್ಪ ಟೆನ್ಷನ್ ಕಂಪ್ಲೀಟ್ ಆಯಿತು, ಅಂದರೆ ನಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿತ್ತು. ನೆಕ್ಸ್ಟ್ ಏನು ಕೇಳ್ತಂದರೆ ಡಿಕ್ಲರೇಷನ್ ಅಂತ ಕೇಳ್ತಾ ಹೋಗುತ್ತೆ, ಅಥವಾ ಒಂದು ಪ್ರಿವ್ಯೂ ಫಾರ್ಮ್.
ನೀವೇನೇನು ಅಪ್ಲೋಡ್ ಮಾಡಿದ್ರೆ ಎಲ್ಲ ಪೂರ್ತಿ ಒಂದು ಬಾರಿ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಏನಾದ್ರು ಮಿಸ್ಟೇಕ್ ಇದ್ದರೆ ಈಗ ನೋಡ್ಕೊಳ್ಳಿ ಅಂತೇಳಿ ತೋರಿಸ್ತಾ ಹೋಗುತ್ತೆ. ನೀವು ಎಲ್ಲ ಕರೆಕ್ಟಾಗಿ ಎಂಟ್ರಿ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಆದ ನಂತರ ಒಂದ್ಸರಿ ಒಂದು ಬಾರಿ ಪುನಃ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಆದ ನಂತರ ಫೋಟೋ ಸಿಗ್ನೇಚರ್ ಎಲ್ಲ ಇದೆ. ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಡಿಕ್ಲರೇಷನ್ ಅಂತ ಕಾಣ್ತಾ ಇದೆ. ಅಂದರೆ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಡಾಕ್ಯುಮೆಂಟ್ಸ್ ಎಲ್ಲ ಪೂರ್ತಿಯಾಗಿ ನಿಜವಾಗಿದೆ, ಸತ್ಯಾಂಶದಿಂದ ಕೂಡಿದೆ, ನಾವು ಯಾವುದೇ ಒಂದು ಫೇಕ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿಲ್ಲ ಅಂತ ಸುಳ್ಳು ಮಾಹಿತಿ ನೀಡಿಲ್ಲ ಅಂಥೇಳಿ ಇಂಗ್ಲೀಷಲ್ಲಿ ತೋರಿಸ್ತಾ ಹೋಗುತ್ತೆ. ನೀವಲ್ಲಿ ಅವನ್ನೆಲ್ಲ ಟೈಮ್ ಇದ್ದರೆ ಸ್ವಲ್ಪ ಓದ್ಕೊಂಡ ನಂತರ ಕೆಳಗಡೆ ಒಂದು ಬಾಕ್ಸ್ ಕಾಣುತ್ತೆ. ಆ ಬಾಕ್ಸನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಕ್ಯಾಪ್ಚಾ ಕೋಡ್ ಕಾಣಿಸ್ತಲ್ಲ, ಆ ಕ್ಯಾಪ್ಚಾ ಕೋಡ್ನ ಯಾವ ಥರ ಇದೆಯೋ ಅದೇ ಥರ ಎಂಟ್ರಿ ಮಾಡಿದ ನಂತರ ಪಕ್ಕದಲ್ಲಿ ಸಬ್ಮಿಟ್ ಅಂತ ಕಾಣಿಸುತ್ತಲ್ಲ, ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನೀಗ ತೋರಿಸ್ತಾ ಇದ್ದೀನಲ್ಲ, ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೇನು ತೋರಿಸ್ತಾ ಅಂದರೆ ಫಾರ್ಮ್ ರಿಸೀವ್ಡ್ ಸಕ್ಸಸ್ಫುಲ್ಲಿ, ಕಂಟೆಂಟ್ ವೆರಿಫಿಕೇಷನ್ ಪೆಂಡಿಂಗ್ ಅಂತ ತೋರಿಸ್ತಾ. ಅಂದರೆ ನಾವು ಅಪ್ಲಿಕೇಶನ್ ಫಾರ್ಮನ್ನು ಸಬ್ಮಿಟ್ ಮಾಡಾಯಿತು. ನೆಕ್ಸ್ಟ್ ಇಲ್ಲಿ ಏನು ಕೇಳ್ತಾರೆ, ಮೇಕ್ ಪೇಮೆಂಟ್ ಅಂತ ಕೇಳುತ್ತೆ. ಅಂದರೆ ಲಾಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಪೇಮೆಂಟು. ಇಲ್ಲಿ ಪೇಮೆಂಟ್ ಯಾವ ಥರ ಅಂದರೆ SC/ST ಮತ್ತು ಲೇಡೀಸ್ ವುಮೆನ್ಸ್ ಯಾರೇ ಇರಲಿ, ವುಮೆನ್ಸು SC/ST ಅವರಿಗೆ ಮತ್ತು ಹ್ಯಾಂಡಿಕ್ಯಾಪ್ಟರಿಗೆ ಅಮೌಂಟ್ ಯಾವುದೇ ಕಾರಣಕ್ಕೂ ಅಮೌಂಟ್ ಇರೋದಿಲ್ಲ, ಫ್ರೀ ಇರುತ್ತೆ. ಮತ್ತು ಈ ಜನರಲ್ಲು OBC EWS ಸ್ಟೂಡೆಂಟಿಗೆ ಅಂದರೆ ಬಾಯ್ಸಿಗೆ 100 ರೂಪೀಸ್ ಎಕ್ಸಾಮ್ ಫೀಸ್ ಇರುತ್ತೆ. ನೀವು ಇಲ್ಲಿ ಪೇ ಮುಖಾಂತರ ಪೇ ಮಾಡ್ಬೋದು, ಅಥವಾ ATM ಕಾರ್ಡಿಂದ, SBI ನೆಟ್ ಬ್ಯಾಂಕಿಂದ ಮತ್ತು SBI ಡೆಬಿಟ್ ಕಾರ್ಡಿಂದ ಯಾವುದೇ ಕಾರ್ಡಿಂದ ಕೂಡ ನೀವು ಇಲ್ಲಿ ಪೇಮೆಂಟ್ ಮಾಡ್ಬೋದು. ನಾನಿಲ್ಲಿ ಫೋನ್ಪೇಯಿಂದ ಅಥವಾ ಪೇಮೆಂಟ್ ಮಾಡೋದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ UPI ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ನಂತರ ಒಂದು ಪೇಮೆಂಟು ಆಗುತ್ತೆ. ಸ್ವಲ್ಪ ಟೈಮ್ ತಗೊಳ್ತಾ ಇದೆ, ಸ್ವಲ್ಪ ಲೋಡಿಂಗ್ ಆಗ್ತಾ ಇದೆ, ನೋಡ್ಕೊಳ್ಳಿ. ನಂತರ ಇಲ್ಲಿ ಪೇಮೆಂಟ್ ಆಪ್ಷನ್ ತೋರಿಸ್ತಾ ಇದೆ. ಅಂದರೆ 5 ನಿಮಿಷ ಟೈಮ್ ಇರುತ್ತೆ ನಿಮ್ಮ ಪೇಮೆಂಟ್ ಮಾಡೋದಕ್ಕೋಸ್ಕರ. ಇದು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡೋದನಿಗೆ ನಿಮ್ಮ UPI ಅಥವಾ UPI ID ಅಂತ ಕೇಳುತ್ತೆ. ನಿಮ್ಮ ಫೋನ್ಪೇ UPI ಐಡನ್ನು ಇಲ್ಲಿ ಎಂಟ್ರಿ ಮಾಡಿದ್ರೆ ನಿಮ್ಮ ಫೋನ್ಪೇಗೆ ಡೈರೆಕ್ಟಾಗಿ ಒಂದು ಲಿಂಕ್ ಕಳಿಸುತ್ತೆ SSC ಕಡೆಯಿಂದ. ಅದನ್ನಾದರೂ ನೀವು ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಮಾಡ್ಕೊಳ್ಬೋದು. ನಂತರ ಅದು ಬೇಡಪ್ಪ ಅಂದರೆ QR ಕೋಡ್ ಅಂತ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು QR ಕೋಡ್ ಓಪನ್ ಆಗುತ್ತೆ. ಆ QR ಕೋಡನ್ನು ನಿಮ್ಮ ಫೋನ್ಪೇಯಲ್ಲಿ ಸ್ಕ್ಯಾನ್ ಮಾಡಿಬಿಟ್ರೆ ನನಗೆ ಒಂದು 100 ರೂಪೀಸ್ ಪೇಮೆಂಟು ಓಪನ್ ಆಗುತ್ತೆ. ಅದನ್ನು ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಮದು ಸಕ್ಸಸ್ಫುಲ್ ಆದ ತಕ್ಷಣ ಇಲ್ಲಿ ಪೂರ್ತಿಯಾಗಿ ಪೇಮೆಂಟ್ ಕೂಡ ಆಗುತ್ತೆ. ಇಲ್ಲ ಆದ ನಂತರ ಒಂದು ಅಪ್ಲಿಕೇಶನ್ ಕೂಡ ನಾವು ಪ್ರಿಂಟ್ ತಗೊಳ್ಬೋದು. ಇಲ್ಲಿಗೆ ನಮ್ಮ ವಿಡಿಯೋವನ್ನು ಎಲ್ಲ ಥರದಾಗಿ ಯಾವ ಥರ ಅಪ್ಲೋಡ್ ಮಾಡೋದು ಮತ್ತು ಯಾವ ಥರ ಲೈವ್ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡೋದು ಅಂತೇಳಿ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗಿದ್ದೀನಿ. ಎಲ್ಲ ಆದ ನಂತರ ಪೇಮೆಂಟ್ ಕೂಡ ಯಾವ ಥರ ಮಾಡ್ಬೋದು ಅಂತೇಳಿ ಹೇಳ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಈ ವಿಡಿಯೋದಿಂದ ತುಂಬ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಕೂಡ ಮಾಡ್ಬೋದು.